ಪವಿತ್ರ ಕುರಾನ್ ಹೇಳುತ್ತದೆ, ತಂದೆ ತಾಯಿಯರೊಡನೆ ಸೌಜನ್ಯಶೀಲ ವರ್ತಿಸಿರಿ. ಅವರಲ್ಲಿ ಯಾರಾದ್ರೊಬ್ಬರು ವಯಸ್ಸಾದ ತಂದೆ ತಾಯಿ ನಿಮಗೆ ಏನಾದ್ರೂ ಒಂದು ಮಾತಾಡಿದರೆ ಅವರ ಮುಂದೆ ಮಾತಿನ ಚಕಮಕಿ ಆಡಬೇಡಿ. ಉಫ್ ಛೇ ಅಂತ ಹೇಳುವುದು ಕುರ್ಆನಿನಲ್ಲಿ ನಿಷೇಧ. ಪವಿತ್ರ ಇಸ್ಲಾಮಿನಲ್ಲಿ ನಿಷೇಧ. ತಂದೆ ತಾಯಿಗೆ ಒಂದು ಮಾತು ಹೇಳುವುದು ಕೂಡ ನಿಷೇಧವಾಗಿರ್ತದೆ. ಅದರಲ್ಲಿ ನೀವು ನಿಮ್ಮ ಧರ್ಮದ ಗ್ರಂಥವನ್ನು ಓದಲಿಲ್ವೇ? ತಂದೆ ತಾಯಿಗೆ ಯಾವ ತರಹ ಗೌರವ ಕೊಡಬೇಕು? ತಂದೆ ತಾಯಿ ತನ್ನ ಮಕ್ಕಳನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಡ್ತಾರಂದ್ರೆ ಅದು ಹೇಳುತ್ತಿರದು. ನಿಮ್ಮ ಮಕ್ಕಳ ಋಣವನ್ನ ತಂದೆ ತಾಯಿಗೆ ನೀಡುವಂತಹ ಯಾವ ಋಣವನ್ನು ಅದು ತೀರಿಸಲೇ ಆಗದು. ಈ ಜನ್ಮದಲ್ಲಿ ಆದರೆ ಹೋಗಲಿ, ತೀರಿಸಲೇ ಆಗದು. ಯಾವ ತರಹ ಒಂದು ಮಗಳು ತನ್ನ ತಾಯಿಗೆ ಒಡೆಯುತ್ತಾ ಇರುವುದನ್ನ ಜನರು ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕ್ರಿ ವಿಡಿಯೋ ಮಾಡ್ತಾ ಇದ್ದೀರಾ? ಹೋಗಿ ಅವರನ್ನ, ಆ ಹೆಂಗಸನ್ನ, ಮುದುಕಿಯಾದ ವಯಸ್ಸಾದ ಆ ಅಮ್ಮನನ್ನ ಸಹಾಯ ಮಾಡುದು ಬಿಟ್ಟು ನೀವು ನೋಡ್ತಾ ವಿಡಿಯೋ ಮಾಡ್ತಿದ್ದೀರಲ್ಲ. ನನಗಂತೂ ಈ ವಿಡಿಯೋ ನೋಡ್ಲಿಕ್ಕೆ ಆಗ್ಲೇ ಇಲ್ಲ. ನೀವು ನೋಡುತ್ತೀರಾದ್ರೆ ಏನ್ ಹೇಳ್ತೇವೆ, ಈ ವಿಡಿಯೋ ನೋಡಿ. ಅಲ್ಲ, ನಿಮಗೆ ಗೊತ್ತಿಲ್ವಾ? ತಿಳ್ಕೊಳ್ಳಿಕ್ಕೆ ಮಂಗಳೂರು ಬೇಕಿತ್ತಲ್ಲ, ಮತ್ತೆ ಕರ್ನಾಟಕದಲ್ಲಿ ಮಾತನಾಡುದು, ಇನ್ನು ಮೂರೇ ಮಾತನಾಡುದು. ನೀವು ಆಚೆ ಹೋಗ್ರಿ. ಬಣ್ಣ ದೊಡ್ಡ ಮನೆಗೆ ದಾದವರೆ ಮಾಡಬೇಕು.